ಮತ್ತೆ ಈ ಶುಕ್ರ ಗೌರಿ ಪೂಜೆ ಅಂತ ಮಾಡ್ತಾರಲ್ಲ, ಏನು ವ್ಯತ್ಯಾಸ ಅನ್ಸುತ್ತೆ? ಗೌರಿ ಅಂದ್ರೆ ಆರೋಗ್ಯ ಕೊಡೋಳು, ಲಕ್ಷ್ಮಿ ಅಂದ್ರೆ ಧನ ಸಂಪತ್ತನ್ನ ಕೊಡುವವಳು. ನಾವು ಆರೋಗ್ಯಕ್ಕೆ, ಪತಿಯ ಆರೋಗ್ಯಕ್ಕೆ ಮಂಗಳ ಗೌರಿ ಪೂಜೆ, ಬಡತನವನ್ನ ದೂರ ಮಾಡ್ಲಿಕ್ಕೆ ಲಕ್ಷ್ಮಿ ಮಹಾಲಕ್ಷ್ಮಿ ಪೂಜೆ. ಮತ್ತೆ ಇವಾಗ ಶುಕ್ರವಾರ ಅಂದ್ರೆ 4 ಶುಕ್ರವಾರ ಅವರು ಶುಕ್ರ ಗೌರಿ ಪೂಜೆ ಮಾಡ್ತಿರ್ತಾರೆ. ಮತ್ತೆ ಮಧ್ಯದಲ್ಲಿ ವರಲಕ್ಷ್ಮಿ ಹೇಗ್ ಮಾಡೋದು? ಅವು 4 ಶುಕ್ರವಾರ ಮಾಡಿ, ಇದು ವರಮಹಾಲಕ್ಷ್ಮಿದಂದ್ರೆ ಚಾರುಮತಿಯ ಕಥೆಯಲ್ಲಿ ಅದು ವರಮಹಾಲಕ್ಷ್ಮಿದಂತ ಬರುತ್ತೆ. ಇದು ನಾವು ಶುಕ್ರವಾರಿ ಪೂಜೆದು ಒಂದು ಕಥೆನೇ ಬರುತ್ತೆ. ಆ ಕಥೆಯನ್ನ ಓದ್ಕೊಂಡಾಗ ಬಡ ಬ್ರಾಹ್ಮಣರಿರ್ತಾರೆ, 4 ಮಂದಿ ಸೊಸೆಯಂದಿರಿರ್ತಾರೆ. ಅವರು ಪ್ರತಿ ಹೀಗೆ ತಮ್ಮ ಬಡತನವನ್ನ ದೂರ ಮಾಡ್ಲಿಕ್ಕೆ ಅಂತ ಹೇಳಿ ಶ್ರಾವಣದಲ್ಲಿ 4 ಶುಕ್ರವಾರಗಳನ್ನ ಪೂಜೆ ಮಾಡ್ತಾರೆ. ಅದು ಬಂದ ಒಂದು ಎಡೆಯನ್ನ ಬ್ರಾಹ್ಮಣರಿಗೆ ಅಥವಾ ಮುತ್ತೈದೆಗೆ ಕೊಡಬೇಕು ಅಂತ ತೆಗೆದಿಟ್ಟಿರ್ತಾರೆ. ಮುತ್ತೈದೆ ಬರೋದಿಲ್ಲ, ಅದನ್ನ ಹಂಗೆ ತೆಗೆದಿಟ್ಟಿರ್ತಾರೆ. ಅದೆಲ್ಲ ಕಥೆಯಲ್ಲಿ ಬರುತ್ತೆ, ಶುಕ್ರವಾರದ ಕಥೆಯಲ್ಲಿ ಬರುತ್ತೆ. ಈ 4 ಶುಕ್ರವಾರ ಮಾಡೋರು 4 ಶುಕ್ರವಾರ ಮಾಡ್ತಾರೆ. ಇದು ಒಂದು ವರಮಹಾಲಕ್ಷ್ಮಿದಂದ್ರೆ ಈ ಚಾರುಮತಿಯ ಒಂದು ಕಥೆಯಲ್ಲಿ ಬರುತ್ತೆ ಇದು. ಶುಕ್ರ ಗೌರಿಯಲ್ಲಿ ಇನ್ನೊಂದು ಕತೆ ಬರುತ್ತೆ, ಮಹಾರಾಜನಿಗೆ ಮಕ್ಕಳು ಇರೋದಿಲ್ಲ. ಹೌದು, ಸುಲಗಿತ್ತಿ ಹೋಗಿ ಬಂದು ಮಕ್ಕಳಿಲ್ಲದವರಿಗೆ ಮಕ್ಕಳಾಗುತ್ತೆ ಅನ್ನೋದಕ್ಕೆ. ಹೌದು. ಇದರಲ್ಲಿ ಇನ್ನೊಂದು ಬರೋದು ಅಂದ್ರೆ ರಕ್ಷಾಬಂಧನ ಬರುತ್ತೆ. ನೂಲು ಹುಣ್ಣಿಮೆ. ಈ ನೂಲು ಹುಣ್ಣಿಮೆಗೂ ಅಷ್ಟೇ ಮಹತ್ವ ಇದೆ. ಯಾಕೆಂದ್ರೆ ಇದು ನಮ್ ಶ್ರಾವಣ ಪೂರ್ತಿ ಹಬ್ಬಗಳಿಗೆ ಇದು ಸೀಮಿತ, ಬಿಡುವಿಲ್ಲ ಇದ್ರಲ್ಲಿ. ಇಲ್ಲಿ ಇನ್ನೊಂದು ಬರೋದು ಗೋಕುಲಾಷ್ಟಮಿ, ಕೃಷ್ಣನ ಜನ್ಮಾಷ್ಟಮಿ, ಮತ್ತೆ ಬರೋದು ನೂಲು ಹುಣ್ಣಿಮೆ. ನೂಲು ಹುಣ್ಣಿಮೆ ಆದ್ಮೇಲೆ ಕೃಷ್ಣ ಜನ್ಮಾಷ್ಟಮಿ ಬರುತ್ತೆ. ನೂಲು ಹುಣ್ಣಿಮೆಗೆ ರಕ್ಷಾಬಂಧನ ಅಣ್ಣ ತಂಗಿ ಹಬ್ಬ ಅಂತ ಹೇಳ್ತಾರೆ. ನಮ್ಮ ಪ್ರಪ್ರಥಮ ಅಣ್ಣ ತಂಗಿಗಳು ಅಂದ್ರೆ ಕೃಷ್ಣ ಮತ್ತೆ ದ್ರೌಪದಿ. ಇಲ್ಲಿ ಇದು ರಕ್ಷಾಬಂಧನ್ ಬಂದಿದ್ದು ದ್ರೌಪದಿಯಿಂದಾನೆ. ದ್ರೌಪದಿ ಕೃಷ್ಣ, ಪಾಂಡವರು ಹಸ್ತಿನಾವತಿಯಲ್ಲಿ ಈ ಖಾಂಡವ ಪ್ರಸ್ಥವನ್ನ ಎಲ್ಲ ಸಮ ಮಾಡಿ ಅವರು ಖಾಂಡವ ವನವನ್ನ ಹಸ್ತಿನಾವತಿಯಾಗಿ ಪರಿವರ್ತನೆ ಮಾಡಿ ಎಲ್ಲ ಅವ್ರದ್ದು ರಾಜ್ಯವನ್ನ ಪರಿವರ್ತನೆ ಮಾಡಿಬಿಟ್ಟು ಅಲ್ಲಿ ಒಂದು ಅಗ್ರರಿಗೆ ಪೂಜೆ ಅಂತ ಇಟ್ಕೊಂಡಿರ್ತಾರೆ. ಅಗ್ರರಿಗೆ ಪೂಜೆ ಅಂತ ಇಟ್ಕೊಂಡಾಗ ಇವರ ಅಗ್ರರು ಭೀಷ್ಮ ಪಿತಾಮಹಗೆ ಪೂಜೆ ಅಂತ ಮಾಡ್ತಿರ್ಬೇಕಾದ್ರೆ ಭೀಷ್ಮ ಪಿತಾಮಹರು ಹೇಳ್ತಾರೆ, ನನಗಿಂತ ಕೃಷ್ಣ ಶ್ರೇಷ್ಠ, ದೇವರು ಅವರ ಎದುರುಗಡೆ ನಾವು ಪೂಜೆ ಮಾಡಿಸ್ಕೊಳ್ಳೋದು ಅಷ್ಟು ಸರಿ ಅನ್ಸಂಗಿಲ್ಲ, ಅದಕ್ಕೋಸ್ಕರ ನೀವು ಕೃಷ್ಣನಿಗೆ ಪೂಜೆ ಮಾಡಿ ಅಂತ ಹೇಳ್ತಾರೆ. ಆ ಕೃಷ್ಣನಿಗೆ ಪೂಜೆ ಮಾಡಿ ಅಂದಾಗ ಅಲ್ಲಿ ಶಿಶುಪಾಲನಿಗೆ ಸಿಟ್ಟು ಬರುತ್ತೆ. ಶಿಶುಪಾಲನಿಗೆ ಸಿಟ್ಟು ಬರುತ್ತೆ. ಅವನು ಯದು ವಂಶದವನು, ನಮ್ಮ ವಂಶದವನು ಅಲ್ಲೇ ಅಲ್ಲ. ನಿಮ್ಮ ವಂಶ ಯಾವುದು, ಅವ್ರ ವಂಶ ಯಾವುದು? ಅವ್ರದ್ದು ಗೋವುಗಳನ್ನ ಕಾಯುವ ವಂಶ ಅವ್ರದ್ದು, ದನ ಕಾಯೋನವನು. ಅದಕ್ಕೆ ಅವ್ರದ್ದು ಬೇಡ, ಅವನಿಗೆ ಅದಕ್ಕೆ ಪೂಜೆ ಮಾಡ್ತೀರಾ ಅಂತ ಅಲ್ಲಿ ಶಿಶುಪಾಲನಿಗೆ ಮೊದಲೇ ಒಂದು ಶಾಪ ಇರುತ್ತೆ. 100 ತಪ್ಪುಗಳನ್ನ ಹೇಳಿದ ನಂತರ ನಿಂದು ಶಿರಶ್ಛೇದ ಆಗ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಯೂ ಸಹ ಶಿಶುಪಾಲ ಕೃಷ್ಣನ ಬಗ್ಗೆ ನಿಂದೆಗಳನ್ನ ಮಾಡ್ತಾ ಇರ್ತಾನೆ. ಕೃಷ್ಣ ಆದ್ರೂ ಎಚ್ಚರಿಕೆ ಕೊಡ್ತಾನೆ, ಬೇಡ, ಹುಷಾರಾಗಿರು, ನಿನ್ನ 100 ತಪ್ಪುಗಳನ್ನು ಮಾತ್ರ ಕ್ಷಮಿಸುವ ಹಕ್ಕಿದೆ, ಆಮೇಲೆ ನೋಡು ನಿಂದು ತೊಂದರೆ ಆಗುತ್ತೆ ಅಂತ ಹೇಳಿ. ಅಯ್ಯೋ ನೀನು ಅಂಥವನು, ನೀ ಇಂಥವನು ಅಂತ ಹೇಳ್ಬಿಟ್ಟು ಹೇಳಿದಾಗ 100 ತಪ್ಪುಗಳು ಆಗ್ಬಿಡುತ್ತೆ. ಆಗ ಸುದರ್ಶನ ಚಕ್ರದಿಂದ ಶಿಶುಪಾಲನ ಶಿರಚ್ಛೇದ ಆಗುತ್ತೆ. ಅದು ಸುದರ್ಶನ ಚಕ್ರ ಹೋಗಿ ಶಿರವನ್ನ ಕಡಿದು ವಾಪಸ್ ಬರ್ತಾ ಇರ್ಬೇಕಾದ್ರೆ ಕೃಷ್ಣನ ಬೆರಳಲ್ಲಿ ಅದು ಕೂತ್ಕೊಳ್ಬೇಕಾದ್ರೆ ಸ್ವಲ್ಪ ಬೆರಳಿಗೆ ತಾಗುತ್ತೆ, ಗಾಯ ಆಗುತ್ತೆ. ಆ ಗಾಯದಿಂದ ರಕ್ತ ಬರುತ್ತೆ. ದ್ರೌಪದಿ ನೋಡಿ ತಕ್ಷಣ ಓಡಿ ಬಂದು ತನ್ನ ಸೆರಗದ ತುದಿಯನ್ನ ಹರಿದು ಕೃಷ್ಣನ ಕೈಗೆ ಕಟ್ತಾಳೆ. ಅದನ್ನ ಕೃಷ್ಣನ ಕೈಗೆ ಕಟ್ಟಿದಾಗ ಹೇಳ್ತಾನೆ, ಇದು ನಿನ್ನ ಋಣ ನನ್ನ ಮೇಲಿದೆ, ಮುಂದೆ ನಿನಗೆ ಯಾವಾಗಾದ್ರೂ ಕಷ್ಟ ಬಂದಾಗ ನನಗೆ ನೆನೆಸ್ಕೊ, ಈ ಋಣವನ್ನ ನಾನು ನಿನಗೆ ತೀರಿಸ್ತೇನೆ ಅಂತ ಹೇಳಿರ್ತಾನೆ. ಮುಂದೆ ವಸ್ತ್ರಾಪರಣ ಆಗುವಾಗ ಯಾರು ಸಹಾಯಕ್ಕೆ ಬರದೇ ಇದ್ದಾಗ ಕೃಷ್ಣ ನೀನೇ ಕಾಪಾಡಬೇಕು ಅಂತ ಅಂದಾಗ ಅಕ್ಷಯ ಅಂಬರವನ್ನ ಕೊಟ್ಟು ಕೃಷ್ಣ ಕಾಪಾಡ, ಎಳೆಗೊಂದು ಸೀರೆ ಅಂತ ಹೇಳಿ ಕೇಳಿದ್ರು ಎಲ್ಲ. ಈ ತರ ಒಂದು ಈ ರಕ್ಷಾಬಂಧನ ಅನ್ನೋದು, ರಕ್ಷಾಬಂಧನ ಅಂದ್ರೆ ನಾನು ನಿನಗೆ ರಕ್ಷಣೆ ಮಾಡ್ತೀನಿ, ನೀನು ಸಹ ನನ್ನನ್ನು ರಕ್ಷಣೆ ಮಾಡು. ಇಲ್ಲಿ ಅಣ್ಣ ಅಥವಾ ಅಕ್ಕ
ಸಹೋದರರಿಗೆ ರಕ್ಷಣೆ ಮಾಡ್ತೀನಿ, ನೀನ್ ಯಾವ್ದಕ್ಕೂ ಭಯ ಪಡಬೇಡ, ನಾನ್ ಜೊತೆಗೆ ಇರ್ತೀನಿ ಅಂತ ಹೇಳ್ಬಿಟ್ಟು, ಮತ್ತೆ ಸಹೋದರಿಗೆ ನೀನ್ ಯಾವ್ದಕ್ಕೂ ಭಯ ಪಡಬೇಡ, ನಾನ್ ನಿನ್ ಜೊತೆಗೆ ಇರ್ತೀನಿ ಅಂತ ಹೇಳ್ಬಿಟ್ಟು ಒಂದು ಅಭಯವನ್ನು ಕೊಡೋದು ಇದು ರಾಖಿ ಹಬ್ಬ ಅಂತ ಹೇಳಿ. ರಕ್ಷಾ ಬಂಧನ ಅಂದ್ರೆ ರಕ್ಷೆಯನ್ನು ಮಾಡ್ತೀನಿ. ಮತ್ತೆ ನೋಡಿ, ಕೆಲವು ಕಡೆ ಈಗ ದೇವರದ್ದು ಒಂದ್ ಸ್ವಲ್ಪ ದಾರ ತಗೊಂಡ್ಬಂದ್ಬಿಟ್ಟು ರಕ್ಷಾ ದಾರ ಅಂತ ಅಂದ್ರೆ ರಕ್ಷೆ ಮಾಡುತ್ತೆ ಅಂತ ಹೇಳ್ಬಿಟ್ಟು, ಅದನ್ನೇ ತಂಗಿಯರ ಅಥವಾ ಅಕ್ಕಂದಿರ ಕೈಯಲ್ಲಿ ಕಟ್ಸ್ಕೊಂಡ್ರೆ ಇನ್ನೂ ಅದಕ್ಕೆ ಮಹತ್ವ ಜಾಸ್ತಿ, ಶಕ್ತಿ ಜಾಸ್ತಿ. ಅಂದ್ರೆ ಅಯ್ಯೋ ನಾನ್ ಇರ್ತೀನಪ್ಪ, ನಿನಗೇನು ಆಗೋದಿಲ್ಲ, ಆ ಥರ ನಾನು ನಿನಗೆ ಕಾಪಾಡ್ತೀನಿ, ಅದಕ್ಕೆ ನೀ ಭಯ ಪಡಬೇಡ ಅನ್ನೋ ಒಂದು ಮನಸ್ಸಿನಿಂದ ಬಂದು ಬಿಟ್ರೆ ಅಲ್ಲಿ ಎಂತದ್ದೇ ಒಂದು ಶಕ್ತಿ ಅವ್ರಿಗೆ ಹತ್ರ ಬರೋದಾಗೆ ಕಾಯುತ್ತಂತೆ. ಅಷ್ಟು ಶಕ್ತಿ ಆ ದಾರದಲ್ಲಿ ಇದೆ. ಈಗೆಲ್ಲ ಇವು ಬರ್ತಾವಲ್ಲ ಕಲರ್ ಪೇಪರ್, ಇದೆಲ್ಲ ಅಲ್ಲ, ಇದು ಅದು ರೇಷ್ಮೆ ದಾರದಿಂದ ಮಾಡಿರೋ ಅದು. ನನ್ನ ಮಗನಿಗೆ ಅವನ ಫ್ರೆಂಡ್ ಅಕ್ಕ ಒಬ್ರು ಕಟ್ತಾರೆ, ಪ್ರತಿ ವರ್ಷ ಪೂರ್ತಿ ಕಾಂಟ್ಯಾಕ್ಟ್ ಇರಂಗಿಲ್ಲ, ಪ್ರತಿ ವರ್ಷನೂ ಕರೀತಾರೆ, ಅವ್ರು ಕಟ್ಟೋದೇ ಅದನ್ನ ರೇಷ್ಮೆ ದಾರ. ಇವು ಏನ್ ಡಿಸೈನ್ ಬರುತ್ತೆ ಈ ತರ ಇಲ್ಲ, ಏನು ಕಟ್ಟೋದಿಲ್ಲ, ಅವಳು ಅದನ್ನೇನೆ ಕಟ್ಟೋದು, ಹಳದಿ ದಾರ. ಹೌದು, ಹಳದಿ ಮತ್ತೆ ಕೆಂಪು ಮಿಕ್ಸ್ ಇರೋದು, ಅದನ್ನ ಕಟ್ಟಿರ್ತಾರೆ. ತುಂಬಾ ಖುಷಿ ಅನ್ಸುತ್ತೆ, ಒಂಥರ ತನ್ನ ತಮ್ಮನ್ ತರನೇ ಮಗನಿಗೆ ಇದನ್ ಮಾಡಿ ಕರೀತಾರಲ್ಲ ಅಂತೇಳಿ. ನಾನು ಏನಕ್ಕಪ್ಪ ಇದನ್ನ ಕಟ್ತಾರೆ, ಎಷ್ಟ್ ಚೆನ್ನಾಗಿ ಡಿಸೈನ್ ಬಂದಿರ್ತಾವಲ್ಲ ಅಂತ ಒಂದ್ಸರಿ ಹಿಡಿದ್ ನೋಡಿದೆ ನಾನು ಅದು ದಾರ. ಓಕೆ, ಇದೇನೋ ಅವ್ರ ಕಡೆ ಪದ್ಧತಿ ಇರ್ಬೇಕು ಅಂತ ಗೊತ್ತಿತ್ತು, ಬಟ್ ಇವಾಗ ಪೂರ್ತಿ ಮಾಹಿತಿ ಸಿಕ್ತು ಅದ್ರದ್ದು, ಯಾಕೆ ರಕ್ಷಾ ಬಂಧನ ಈ ತರ ಒಂದು ರಕ್ಷಾ ಬಂಧನ ಅಂತ ಹೇಳ್ಬಿಟ್ಟು ಈ ತಿಂಗಳಲ್ಲಿ ಶ್ರೇಷ್ಠ. ಅದಕ್ಕೆ ಇದು ಶ್ರಾವಣ ಮಾಸ, ಹಬ್ಬಗಳ ಮಾಸ, ಹಬ್ಬಗಳ ದಿನ ಹಬ್ಬ. ಪ್ರತಿದಿನ ಶ್ರಾವಣ ಭೀಮನ ಅಮಾವಾಸ್ಯೆಯಿಂದ ಹಿಡಿದು ಕೊನೆ ಶುಕ್ರವಾರದ ತನಕ ಅಥವಾ ಕೊನೆ ಮಂಗಳವಾರದ ತನಕ ಪ್ರತಿ ದಿನಾನು ಹಬ್ಬ ಮನೆಯಲ್ಲಿ. ಇಷ್ಟು ಇದು ಶ್ರಾವಣ ಮಾಸದ ಒಂದು. ಶ್ರಾವಣ ಮಾಸ ಆರಂಭದಿಂದ ಕೊನೆವರೆಗೂ ಹೆಚ್ಚು ಕಡಿಮೆ ಮುಟ್ಟಿದೀವಿ ಅನ್ಕೋತಿದೀವಿ. ಆರಂಭದ ಭೀಮ ಅಮಾವಾಸ್ಯೆ ಬಗ್ಗೆ ಒಂದ್ ಸ್ವಲ್ಪ ಹೇಳಿ, ಅದು ಉಳ್ಕೊಂಡ್ಬಿಟ್ಟಿದೆ. ಅದು ಭೀಮನ ಅಮಾವಾಸ್ಯೆ ಅಂದ್ರೆ ಒಂದು ಪತಿಗೆ ಪೂಜೆಯನ್ನ ಮಾಡೋದು. ಇಲ್ಲಿ ಪತಿಗೆ ಪೂಜೆ ಎದಕ್ಕೆ ಬಂತು ಅಂದ್ರೆ, ರಾಜ ಇರ್ತಾನೆ, ರಾಜನಿಗೆ ಒಬ್ನೇ ಮಗ ಇರ್ತಾನೆ, ವಯಸ್ಸಿಗೆ ಬಂದ ಮಗ ಇರ್ತಾನೆ. ವಯಸ್ಸಿಗೆ ಬಂದ ಮಗ ಏನೋ ಒಂದು ಕಾರಣಕ್ಕೆ ತೀರ್ಕೊಂಡ್ಬಿಡ್ತಾನೆ. ರಾಜನಿಗೆ ಮಗನ್ನ ಕಳ್ಕೊಂಡ ದುಃಖ ಜೊತೆಗೆ ಇನ್ನೂ ಒಂದು ಚಿಂತೆ, ನನ್ನ ವಂಶವನ್ನ ಮುಂದೆ ಬೆಳೆಸೋರು ಯಾರು, ವಂಶ ಬೆಳೆಸೋದಕ್ಕನ್ನೋದಕ್ಕಿಂತ ಹಿಂದೆ ಎಲ್ಲ ಆಗೋಗಿರ್ತಾರಲ್ಲ ಅವರುಗಳಿಗೆ ಪಿತೃ ತರ್ಪಣವನ್ನ ಕೊಡ್ಬೇಕಲ್ಲ, ಆ ತರ್ಪಣವನ್ನ ಕೊಡೋರು ಯಾರು ಇಲ್ಲ, ಇವರು ತರ್ಪಣ ಕೊಡದೆ ಇದ್ರೆ ಆ ಆತ್ಮಗಳಿಗೆ ಮುಕ್ತಿ ಸಿಗೋದಿಲ್ಲ ಅಂತ ಗರುಡ ಪುರಾಣದಲ್ಲಿ ಬರುತ್ತೆ. ಈಗ ಈ ಎಲ್ಲ ವಂಶಗಳಿಗೆ, ನಮ್ಮ ಎಲ್ಲ ಪೂರ್ವಜರಿಗೆ ತರ್ಪಣವನ್ನ ಕೊಡೋರು ಯಾರು ಅಂತ ರಾಜನಿಗೆ ದೊಡ್ಡ ಚಿಂತೆ ಆಗುತ್ತೆ. ಈಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಹೇಗಾದ್ರೂ ಮಾಡಿ ಮಗನಿಗೆ ಒಂದ್ ಮದ್ವೆ ಮಾಡ್ಬೇಕು. ಮಗ ಸತ್ತಿರ್ತಾನೆ, ಆದ್ರೂ ಸಹ ಮಗ ಅದು ಸತ್ರ ಅದನ್ನ ಅಂತ್ಯ ಸಂಸ್ಕಾರವನ್ನ ಮಾಡದೆ ವಿಚಾರ ಮಾಡಿ ಒಂದು ಡೊಂಗರವನ್ನು ಹೊಡಿಸ್ತಾನೆ. ನನ್ನ ಮಗ ತೀರ್ಕೊಂಡ್ಬಿಟ್ಟಿದ್ದಾನೀಗಾಗ್ಲೇ, ಆದ್ರೆ ಆ ಸತ್ತಂತ ಮಗನಿಗೆ ಯಾರು ಮದುವೆ ಆಗ್ತಾರೆ ಅವರಿಗೆ ನಾ ಇಷ್ಟು ಬಂಗಾರ ಒಡವೆ ಏನಾದ್ರೂ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಡೊಂಗರ ಹೊಡಿತಾನೆ. ಸತ್ತವನಿಗೆ ಯಾರು ಮದುವೆ ಆಗ್ತಾರೆ? ಎಲ್ಲರೂ ಸುಮ್ಮನೆ ಆಗ್ತಾರೆ. ರಾಜನಿಗೇನೋ ತಲೆ ಸರಿ ಇಲ್ಲ, ಏನೋ ಇವನ್ ದುಡ್ಡಿನ ಆಸೆಗೆ ಯಾರೋ ಬಂದು ಮಾಡ್ಕೊಂಡ್ಬಿಡ್ತಾರೆ ಅಂತ ಹಿಂಗೆ ತಿಳ್ಕೊಂಡಿದ್ದಾನೆ, ಹಂಗೆ ಹಿಂಗೆ ಅಂತ ಮಾತಾಡ್ಕೊಂತಾರೆ. ಅದೇ ಊರಲ್ಲಿ ಬಡ ದಂಪತಿಗಳು ಇರ್ತಾರೆ, ಅವ್ರಿಗೆ ಒಬ್ಳು ಮಗಳಿರ್ತಾಳೆ, ಮದುವೆ ವಯಸ್ಸಿಗೆ ಬಂದವಳು ಇರ್ತಾಳೆ. ಗಂಡ ಹೆಂಡತಿ ವೃದ್ಧ ತಂದೆ ಹೇಳ್ತಾನೆ ಹೆಂಡತಿಗೆ, ನಾವು ಮುದುಕರಾದ್ವಿ, ಒಂದು ದಿನ ಹೊಟ್ಟೆ ತುಂಬಾ ಊಟ ಮಾಡ್ಲಿಲ್ಲ, ದುಡ್ಡು ಹೆಂಗಿದೆ ಗೊತ್ತಿಲ್ಲ, ಒಡವೆ ಅಂದ್ರೆ ಎಂತದಿದೆ ಗೊತ್ತಿಲ್ಲ, ಚಂದ ವಸ್ತ್ರ ಹಾಕೊಳ್ಳಿಲ್ಲ, ಹೊಟ್ಟೆ ತುಂಬಾ ಊಟ ಮಾಡಿಲ್ಲ, ಕಣ್ ತುಂಬಾ ನಿದ್ದೆ ಮಾಡಿಲ್ಲ, ಇರೋದಕ್ಕ ಮನೆ ಅಂತ್ಕರು ಇಲ್ಲವೇ ಇಲ್ಲ, ನಾವ್ ಇಂಥದಲ್ಲೇ ದಿನ ಕಳೆದು ಬಿಟ್ವಿ. ಈಗ ರಾಜ ಇಷ್ಟೊಂದು ಕೊಡ್ತಾನೆ, ಮಗಳಿಗೆ ಅವನಿಗೆ ಕೊಟ್ಟು ಮದುವೆ ಮಾಡ್ಬಿಡೋಣ, ಮುಂದೇನಾಗುತ್ತೋ ನೋಡೋಣಂತೆ. ಆಗಿದ್ದಾಗ್ಲಿ, ನಮ್ಗೆ ಇಷ್ಟು ಒಡವೆನಾದ್ರೂ ಬರುತ್ತಲ್ವಾ, ಆಮೇಲೆ ಮಗಳಿಗೆ ನನ್ನ ಮನೆಗೆ ಕಳಿಸ್ತಾನ, ಅವನೇನ್ ಮಾಡ್ತಾನೆ ಆಮೇಲೆ ನೋಡಿದ್ರ ಆಯ್ತು ಬಿಡು, ಆಮೇಲೆ ಯಾರಿಗ್ ಗೊತ್ತು. ಗಂಡ ಹೆಂಡತಿ ಹೀಗೆ ಮಾತಾಡ್ಕೊಂಡು ಆ ಮಗಳನ್ನ ರಾಜನ ಹತ್ರ ಕರ್ಕೊಂಬರ್ತಾರೆ. ಕರ್ಕೊಂಬಂದು ಹೇಳ್ತಾರೆ, ಇಲ್ಲ ನಮ್ಮ ಮಗಳಿಗೆ ನಿನಗೆ ಮದುವೆ ನಿಮ್ಮ ಮಗನ ಜೊತೆಗೆ ಮದುವೆ ಮಾಡ್ತೀವಿ ಅಂತ ಹೇಳಿ. ರಾಜನಿಗೆ ಸಂತೋಷ ಆಗುತ್ತೆ, ಆಯ್ತಂತ ಹೇಳ್ಬಿಟ್ಟು ಮದುವೆ ಎಲ್ಲ ಹೆಂಗ್ ಮಾಡೋದು ಹಂಗೆ ಆ ಹೆಣದ ಜೊತೆಗೆ ಆ ಹುಡುಗಿ ಮದುವೆ ಮಾಡ್ತಾರೆ. ಮದುವೆ ಮಾಡಿ ಇನ್ನೇನು ಅಂತ್ಯ ಸಂಸ್ಕಾರಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ.
ಅಂತ್ಯ ಸಂಸ್ಕಾರಕ್ಕೆ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಜೋರಾಗಿ ಮಳೆ ಬರುತ್ತೆ. ಮಳೆ ಬಂದಾಗ ಇಷ್ಟು ಜೋರಾಗಿ ಗಾಳಿ ಮಳೆಗೆ ಯಾರು ನಿಲ್ಲೋದಕ್ಕೆ ಆಗೋದಿಲ್ಲ. ಹಂಗೆಲ್ಲ ಆದಾಗ ಅಲ್ಲಿ ಒಂದು ಸ್ಮಶಾನದ ಹತ್ತತ್ರ ಒಂದು ಓಪನ್ ಸ್ಪೇಸ್ ಇರುತ್ತೆ. ಅಲ್ಲಿ ಆ ಶವವನ್ನ ಅಲ್ಲೇ ಇಳಿಸ್ಬಿಟ್ಟು ಅವಳಿಗೂ ಅಲ್ಲೇ ಬಿಟ್ಟು ಎಲ್ಲ ಜನ ಓಡೋಗ್ಬಿಡ್ತಾರೆ. ಅವಳಿಗೆ ತುಂಬಾ ದುಃಖ ಅನ್ಸುತ್ತೆ. ಇದೇನ್ ನಾನ್ ಮಾಡ್ಬೇಕೀಗ, ನನ್ನ ತಂದೆ ಇವ್ರಿಗೆ ಕೊಟ್ಟಿಲ್ ಮದ್ವೆ ಮಾಡಿ ಹೋಗ್ಬಿಟ್ರು, ನಾನು ಎಲ್ಲಿ ಹೋಗ್ಬೇಕೀಗ ಮುಂದೆ, ಎಲ್ಲ ಜನನು ಓಡೋಗ್ಬಿಟ್ಟಿದ್ದಾರೆ, ನಾನು ಎಲ್ಲಿ ಹೋಗ್ಬೇಕು ಏನು ಅಂತ ಹೇಳ್ಬಿಟ್ಟು ಶಿವನನ್ನ ಕುರಿತು ಪೂಜೆ ಮಾಡ್ತಾಳೆ. ಅವಳಿಗೆ ಒಂದು ನೆನಪಾಗುತ್ತೆ. ಈ ಅಮಾವಾಸ್ಯೆ ಅವತ್ತಿರುತ್ತೆ, ಅವತ್ತು ಒಂದು ಮಣ್ಣಿನ ದೀಪದಲ್ಲಿ ಕಡಬನ್ನ ನೈವೇದ್ಯ ಮಾಡಿ ಶಿವನಿಗೆ ಪೂಜೆ ಮಾಡಿದ್ರೆ ಪತಿಗೆ ಆರೋಗ್ಯ ಆಯುಷ್ಯ ಸಿಗುತ್ತೆ ಅಂತ ಅವ್ರ ಅಮ್ಮ ಹೇಳಿದ್ದು ಅವಳಿಗೆ ನೆನಪಾಗುತ್ತೆ. ಮಣ್ಣಿನ ಹಣತೆ ಮಣ್ಣಿನಲ್ಲಿ ಒಂದು ಹಣತೆಯನ್ನ ಮಾಡಿ ಪಣತಿಯನ್ನ ಮಾಡಿ ಅದರಲ್ಲಿ ದೀಪ ಹಚ್ಚಿಬಿಟ್ಟು ಶಿವನಿಗೆ ಕಡುಬು ನೈವೇದ್ಯವನ್ನ ಮಾಡಿ ಪೂಜೆ ಮಾಡಿದ್ರೆ ಪತಿಗೆ ಆಯುಷ್ಯ ಆರೋಗ್ಯ ಸಿಗುತ್ತೆ ಅಂತ ಅವ್ರ ಅಮ್ಮ ಹೇಳಿದ್ದು ಅವಳಿಗೆ ನೆನಪಿರುತ್ತೆ. ಅವಳು ನೆನೆಸ್ಕೊಂತಾಳೆ, ಇವತ್ತು ಬಹುಶಃ ಅಮಾವಾಸ್ಯೆನೇ ಅಲ್ವಾ, ಮತ್ತೆ ನಾನು ಆ ಪೂಜೆಯನ್ನ ಮಾಡಿದ್ರೆ ನನ್ನ ಗಂಡ ಹುಷಾರಾಗ್ಬೋದಲ್ಲ, ಸತ್ತೋನು ಹೇಳ್ಬೋದಲ್ಲ ಅಂತ ವಿಚಾರ ಮಾಡಿಬಿಟ್ಟು ಶಿವನಿಗೆ ಇವೆಲ್ಲವನ್ನು ಹೇಳ್ಬೋದ್ರು ಅಳ್ತಾಳೆ. ನನಗೆ ಈ ತರ ಪರಿಸ್ಥಿತಿ ಬಂದಿದೆ, ನನಗೆ ಏನ್ ಮಾಡ್ಬೇಕು ಗೊತ್ತಿಲ್ಲ, ಹೇಗ್ ಮಾಡ್ಬೇಕು ಗೊತ್ತಿಲ್ಲ, ಅಮ್ಮ ಹೇಳಿದ್ದಷ್ಟೇ ನೆನಪು ನನಗೆ, ಆದ್ರೆ ಪೂಜೆ ಹೆಂಗ್ ಮಾಡ್ತಾರೆ ಅಂತಾನು ನನಗೆ ಗೊತ್ತಿಲ್ಲ. ಅಮ್ಮ ಹೇಳಿದ್ಲು ಮಣ್ಣಿನಿಂದ ಒಂದು ಹಣತೆಯನ್ನ ಮಾಡಿ ದೀಪ ಹಚ್ಬೇಕು ಅಂತ ಹೇಳ್ಬಿಟ್ಟು ಅಂತ ಹೇಳಿ ಅಲ್ಲೇ ಮಣ್ಣು ಹೆಂಗಿದ್ರು ಮಳೆ ಬಂದಿದ್ದಿರುತ್ತೆ, ರಾಡಿ ಇರುತ್ತೆ, ಅದರಲ್ಲಿ ಒಂದು ಸ್ವಲ್ಪ ಮಣ್ಣು ತಗೊಂತಾಳೆ, ಅದರಲ್ಲಿ ಒಂದು ಹಣತೆ ಅಂತ ಮಾಡ್ತಾಳೆ. ಅಲ್ಲಿ ಗಿಡದ ಒಂದು ಕಡ್ಡಿ ಅಂತದಿರುತ್ತೆ, ಅದನ್ನೇ ತಂದು ಒಂದು ದೀಪ ಅಂತ ಹಚ್ತಾಳಂತೆ. ಆದ್ರೆ ಕಡ್ಡಿಗೆ ದೀಪ ಹೆಂಗ್ ಹತ್ತಿತು, ಮಳೆ ಬರ್ತಾ ಇದೆ ಅಂತ ಎಲ್ಲ ಪ್ರಶ್ನೆ ಮಾಡ್ತಾರೆ. ಆದ್ರೆ ಅದು ಕಥೆಯಲ್ಲಿ ಬರೋದು ಅಷ್ಟೇ. ಆಮೇಲೆ ಅದಕ್ಕೆ ಕಡುಬು 7 ಕಡುಬುಗಳನ್ನ ಮಾಡ್ಬೇಕು ಅಂತ ಇರುತ್ತೆ. ಮಣ್ಣಿನಿಂದನೇ ಕಡಬನ್ನ ತಗೊಂಡ್ಬಿಟ್ಟು ಇದನ್ನೇ ನಾನು ನಿನಗೆ ಕಡಬನ್ನ ಅರ್ಪಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಶಿವನಿಗೆ ಹೇಳ್ಬಿಟ್ಟು ಅವಳು ಎಲ್ಲವನ್ನು ನಾನು ನೋಡಿ ನನಗೆ ಪಣತಿಯನ್ನ ಮಾಡಿದ್ದೀನಿ, ದೀಪವನ್ನ ಹಚ್ಚಿದ್ದೀನಿ, ಕಡಬನ್ನು ಸಹ ನಿನಗೆ ನೈವೇದ್ಯವನ್ನ ಮಾಡಿದ್ದೀನಿ, ಈಗ ನನಗೆ ಬಂದ ಕಷ್ಟವನ್ನ ನೀವು ದೂರ ಮಾಡೋದು ಈಗ ನಿನ್ನ ಕೆಲಸ, ಹೇಳಿದ್ದೆಲ್ಲ ನಾನ್ ಮಾಡಿದ್ದೀನಿ, ಈಗ ನನ್ನ ಕಷ್ಟವನ್ನ ಪರಿಹರಿಸೋ ಜವಾಬ್ದಾರಿ ನಿಂದೀಗ ಅಂತ ಹೇಳ್ಬಿಟ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಶಿವನಲ್ಲಿ ಬೇಡ್ಕೊಂಡಾಗ ಶಿವ ಬಂದು ಪ್ರತ್ಯಕ್ಷನಾಗಿ ಆ ಸತ್ತಂತ ಪತಿಯ ಜೀವವನ್ನ ಉಳಿಸಿದ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಅವತ್ತು ಪತಿಯ ಪಾದ ಪೂಜೆಯನ್ನ ಮಾಡ್ತಾರೆ. ಪತಿಗೆ ಒಂದು ಆಯುಷ್ಯ ಸಿಗಲಿ ಅಂತ ಹೇಳ್ಬಿಟ್ಟು ಭೀಮನ ಅಮಾವಾಸ್ಯೆ ವ್ರತವನ್ನ ಮಾಡ್ತಾರೆ. ದೀಪಗಳನ್ನಿಟ್ಟು ಪೂಜೆ ದೀಪಾರಾಧನೆ ಪೂಜೆ ಮಾಡ್ತಾರೆ. ಅಂದ್ರೆ ಅವಳಲ್ಲಿ ಎಷ್ಟು ಮುಗ್ಧತೆ, ಎಷ್ಟು ಭಕ್ತಿ. ಮಣ್ಣಿನಿಂದನೇ ಕಡುಬು ಮಾಡೋದಂದ್ರೆ ಈಶ್ವರನಿಂದಾನೇ. ಮತ್ತೆ ಸೀತೆನೂ ಹಾಗೆ ಅಲ್ವಾ ಮಾಡಿದ್ದು, ಇದನ್ನ ಮಾಡಿ ಅವರು ಹಾಗೆ ಮಾಡಿದ್ದು. ಮಣ್ಣಿನಿಂದ ತಗೊಂಡು ಇದೇ ಅನ್ನವಂತ ಹೇಳಿ ದಶರಥನಿಗೆ ಪಿಂಡ ಪ್ರದಾನ ಮಾಡಿದ್ದು. ಇಲ್ಲಿ ನಾವು ಮಾಡ್ತಾ ಇರೋದು ಮಣ್ಣೋ ಅನ್ನನೋ ಅಲ್ಲ ಮುಖ್ಯ, ನಮ್ಮ ಭಾವ ಮುಖ್ಯ. ನೀವು ಎಲ್ಲ ಸಾಮಾನು ತಗೊಂಡ್ಬಂದು ಹೋಳಿಗೆ ಮಾಡ್ತೀನಂತ ಹೇಳ್ಬಿಟ್ಟು ಎದುರಿಗೆ ಇಟ್ಕೊಂಡು ತಂದೋರ್ಗೂ ಬೈಯೋದು, ಹಬ್ಬಕ್ಕೂ ಬೈಯೋದು, ದೇವ್ರಿಗೂ ಬೈಯೋದು, ಮಾಡೋದಕ್ಕೂ ಬೈಯೋದು, ಎಲ್ಲದಕ್ಕೂ ಬೈತಾ 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 ನೀವು 11 ಹೋಳಿಗೆ ಮಾಡಿ ದೇವ್ರಿಗೆ ಇಟ್ರೆ ಅದು ದೇವ್ರನ್ನ ಮೆಚ್ಚುತ್ತಾ ಅಲ್ಲಿ ತಿನ್ನಂಗಿಲ್ಲ. ಇಲ್ಲಿ ನಾವು ಮಾಡೋದು ಅಡಿಗೆ ಮುಖ್ಯ ಅಲ್ಲ, ನಮ್ಮ ಭಕ್ತಿ ಮತ್ತೆ ನಮ್ಮ ಭಾವ ಇದು ಮುಖ್ಯ ಅಂತ ತೋರಿಸೋದಕ್ಕೆ ಇದೆಲ್ಲ ಕಥೆಗಳು ಬರೋದು ಅದೇ ಮುಖ್ಯ. ತುಂಬಾ ಖುಷಿ ಆಯ್ತಮ್ಮ. ನನಗೆ ಬರೀ ವರಮಹಾಲಕ್ಷ್ಮಿ ಬಗ್ಗೆ ಅಷ್ಟೇ ಮಾತಾಡ್ಸೋಣ ಅಂತ ಹೇಳಿ ಶುರು ಮಾಡಿದ್ರೆ ಈಶಪ್ಪನಿಗೆ ಹಾರ ಮೊದ್ಲೇ ಹೂವಿನಿಂದ ಹಿಡ್ಕೊಂಡು ಫುಲ್ ಅವನಿಗೊಂದು ದೊಡ್ಡ ಹಾರ ಆಗುವವರೆಗೂ ಪ್ರತಿಯೊಂದು ಬಿಡಿಸಿ ಬಿಡಿಸಿ ತುಂಬಾ ಚೆನ್ನಾಗಿ ಹೇಳಿದ್ರು. ಬಹಳಷ್ಟು ವಿಷಯಗಳು ಗೊತ್ತಿರೋದಿಲ್ಲ. ಭೀಮನ ಅಮಾವಾಸ್ಯೆ ಗಂಡನ ಪೂಜೆ ಮಾಡೋದು, ಬರ್ತಾ ಬರ್ತಾ ಎಷ್ಟು ಕಾಮಿಡಿ ಆಗ್ಬಿಡ್ತಾರೆ. ಭೀಮನ ಅಮಾವಾಸ್ಯೆ ಗಂಡನ ಪೂಜೆ ಮಾಡೋದು, ಕಾರ ಹುಣ್ಣಿಮೆಯಲ್ಲಿ ಮರನ ಸುತ್ತೋದು, ಹೌದು ಈ ತರ ಎಲ್ಲ ಕೆಲವ್ರು ಹಂಗೆ ಜೋಕ್ ಮಾಡ್ತಿರ್ತಾರೆ. ಸಾಕ್ಬಿಡು ಈ ಜನ್ಮಕ್ಕೆ ನಾವು ಒಂದ ಸುತ್ತೀವಿ ಹಂಗೆ. ಬಟ್ ಆಳವಾಗಿ ಹೋದಾಗ ನೀವು ಅದನ್ನ ಅಧ್ಯಾತ್ಮವಾಗಿ ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ಎಷ್ಟು ನಿಮ್ಗೆ ಶ್ರಾವಣ ಆರಂಭ ಆಯ್ತು, ಅಲ್ಲಿಂದ ಶುರು ಆಯ್ತು. ಶ್ರಾವಣ ಅಂದ್ರೆ ಇನ್ನೊಂದು ಏನ್ ಮೊದಲೇ ಫಸ್ಟ್ ಅದ್ರಾಗ ಅರ್ಥ ಬರೋದು ಶ್ರವಣ. ಶ್ರಾವಣ ಅಂದ್ರೆ ಶ್ರವಣ. ಶ್ರವಣ ಅಂದ್ರೆ ಏನು, ಒಳ್ಳೇದನ್ನ ಮಾತ್ರ ಕೇಳಿಸ್ಕೊಳ್ಳಿ.
ಓಕೆ. ಅಂಥದಿಂಥದ್ದು ಎದ್ರ ಕಡೆನೂ ಗಮನ ಕೊಡಬೇಡಿ. ಸುಮ್ಮನೆ ದೇವರ ಆರಾಧನೆ, ದೇವರ ಪೂಜೆ, ಕೀರ್ತನೆ, ಭಜನೆ, ಸತ್ಸಂಗ. ಅದಕ್ಕೆ ಈ ಮಾಸದಲ್ಲಿ ಸತ್ಸಂಗಗಳು ತುಂಬಾ ಈಗ ಸಾಲ್ ಶುರು ಆಗಿದೆ ನಮ್ಮ ಸತ್ಸಂಗಗಳು. ಅದಕ್ಕೆ ಹೇಳಿದ್ದು ನಿಮಗೆ ನಾಳೆ ಸಿಗೋದಿಲ್ಲ, ನಾಡ್ದು ಸಿಗೋದಿಲ್ಲ, ನಾನು ಇವತ್ತೊಂದು ದಿನ ಹಬ್ಬ ಅಂತ ಹೇಳಿ ಫ್ರೀ ಇದ್ದೀನಿ ಅಷ್ಟೇ, ಮುಂದೆ ಇವಾಗ್ಲೂ ಮಾಡ್ತಾರೆ ಎಷ್ಟೋ ದೇವಸ್ಥಾನಗಳಲ್ಲಿ. ಒಂದು ತಿಂಗಳು ಪೂರ್ತಿಯಾಗಿ ಪ್ರವಚನ. ಹೌದು, ಇಟ್ಟಿರ್ತಾರೆ. ಹೌದು, ಶಿವಪುರಾಣ ಇಟ್ಟಿರ್ತಾರೆ, ಪ್ರವಚನಗಳನ್ನ ಇಟ್ಟಿರ್ತಾರೆ, ಶಿವನ ಬಗ್ಗೆ ಕಥೆಗಳನ್ನ ಇಟ್ಟಿರ್ತಾರೆ. ತುಂಬಾ ಈ ಮಾಸದಲ್ಲಿ ಇದು. ಅದಕ್ಕೆ ಒಳ್ಳೇದನ್ನ ಕೇಳಿಸ್ಕೊಳ್ಳಿ. ದ್ವೇಷ, ನಾಗಪ್ಪನಿಗೆ ಹಾಲು ಹಾಕೋದಂದ್ರೇನು ಅದೇ. ನನ್ನೊಳಗಿನ ದ್ವೇಷ, ಅಸೂಯೆಯನ್ನೆಲ್ಲ ಬಿಟ್ಟು ಇವತ್ತಿನಿಂದ ನಾನು ಸತ್ಯವಂತಳಾಗಿ ನ್ಯಾಯವಾಗಿ ನಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಒಂದು ಪ್ರಮಾಣ ಮಾಡಿಬಿಟ್ಟು ಶಿವನಿಗೆ ತನಿ ಎರೆಯೋದು ಅಂತ. ಇಲ್ಲಿ ಹಾಲು ಹಾಕೋದಂದ್ರೆ ನಾಗಪ್ಪನಿಗೆ ಹಾಲು ಕುಡಿಸೋದಲ್ಲ, ಎರೆಯೋದು. ಎರೆಯೋದಂದ್ರೆ ಅಭಿಷೇಕ. ಅಭಿಷೇಕ ಅಂದ್ರೆ ಸ್ನಾನ ಮಾಡಿಸೋದು. ಅದು ಮಂದಾರಚಲ ಪರ್ವತಕ್ಕೆ ವಾಸುಕಿಯನ್ನ ಕಟ್ಟಿ ಸುತ್ತಾ ಇರ್ಬೇಕಾದ್ರೆ ಹಾವು ಇತ್ಲಾಗಿತ್ಲಾಗ ತಿರುಗಿ 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 ಅದಕ್ಕೆಲ್ಲ ಗಾಯ ಆಗ್ಬಿಟ್ಟಿರುತ್ತೆ. ಅದಕ್ಕೇನ್ ಮಾಡ್ಬೇಕು, ಚಂದನ ಹಚ್ತೀವಿ, ಅರಿಶಿಣ ಹಚ್ತೀವಿ. ಅರಿಶಿಣ ಹಚ್ಚಿ ಅದಕ್ಕೆ ನೀರಿನಿಂದ ಅಭಿಷೇಕ ಮಾಡೋದದು, ಹಾಲು ಕುಡಿಸೋದಲ್ಲ. ಇಲ್ಲಿ ಅರಿಶಿಣ ಯಾಕೆ ಅವನಿಗೆ ನಾಗನಿಗೆ ಅರಿಶಿಣ ಇಷ್ಟ, ಅರಿಶಿಣ ಯಾಕೆ ಇಷ್ಟ? ಅರಿಶಿಣದ ನೀರು ಇಷ್ಟ, ಅರಿಶಿಣ ನೀರಿಷ್ಟ. ಅದು ಪರ್ವತಕ್ಕೆ ಏನಾರ ಗಾಯ ಆದ್ರೆ ಅರಿಶಿಣ ಹಚ್ಕೊಂತೀವಿಲ್ರಿ. ಗಾಯ ಆದ್ರೆ ತುಪ್ಪ ಹಚ್ಕೊಂತೀವಿ. ಇದು ಜೇನ್ ತುಪ್ಪ ಹಾಕ್ತಿವಿ ಶಿವನಿಗೆ ಅಭಿಷೇಕಕ್ಕೆ. ಜೇನ್ ತುಪ್ಪ ಹಾಕ್ತಿವಿ, ಹಾಲು ಹಾಕ್ತಿವಿ, ನೀರ್ ಹಾಕ್ತಿವಿ. ಈ ಡಾಕ್ಟರ್ ಎಲ್ಲ ಹೇಳ್ತಾರೆ, ಸುಟ್ಟಿದ್ರೆ ಮೊದಲು ನೆಲದ ಕಡೆಗೆ ಕೈ ಇಟ್ಕೊಡ್ರಿ, ಸುಟ್ಟಿದ ಗಾಯ ಬೇಗ ಕಡಿಮೆ ಆಗುತ್ತೆ. ಹಿಂಗೆ ಒಟ್ಟು ಎಲ್ಲದಕ್ಕೂ ಒಂದು ವಿಶೇಷ ಅರ್ಥಗಳಿದೆ. ತುಂಬಾ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಶಿವನಿಗೆ ತನಿ ಎರೆಯೋದು ಅಂತ ಹೇಳ್ತಾರೆ. ಅದಕ್ಕೆ ಒಂದೊಂದು ಕಡೆಗಳಲ್ಲಿ ನಾಗಪ್ಪನಿಗೆ ತನಿ ಎರೆಯೋದು ಅಂತ ಹೇಳ್ತಾರೆ. ಹೌದು, ತನಿ ಎರೆಯೋದು ಹೇಳ್ತಾರೆ. ಹಾಲು ಎರೆಯೋದೇನೆ ನಮಗ್ ಗೊತ್ತಿರೋ ವಿಚಾರ. ನಿನ್ನೆ ನಾನು ಒಂದ್ ಕಡೆ ಹೋದಾಗ ಅವರು ಸ್ಪೂನಿಂದ ತಗೊಂಡು ನಗರ ಕಲ್ಲಿಗೆ ಈ ತರ ನೀರ್ ಇದನ್ ಮಾಡ್ತಾ ಇದ್ರು. ಮಗಳಿಗೆ ಹೇಳ್ಕೊಡ್ತಾ ಇದ್ರು, ಏನಂದ್ರೆ ದೇವ್ರಿಗೆ ನಮಸ್ಕಾರ ಮಾಡು, ಭಕ್ತಿಯಿಂದ ಮಾಡು, ಜೊತೆಗೆ ಹಾಲುಂಡ ಬಾಯಿಂದ ನೀರ್ ಕುಡಿಯಪ್ಪ ಅಂತ ಹೇಳು ಅಂತ. ನಾನ್ ಎಲ್ಲಿ ಕೇಳಿಸ್ಕೊಂಡಿರ್ಲಿಲ್ಲ ಇದನ್ನ. ಇರ್ಬೋದೇನೋ ಅಂತ ಅನ್ಕೊಂಡೇನೆ. ಗೊತ್ತಿರೋದಿಲ್ಲ ಸುಮ್ನೆ. ಅದಕ್ಕೂ ಏನಾದ್ರು ಅರ್ಥ ಇರಬಹುದು, ನಮಗ್ ಗೊತ್ತಿರಕ್ಕಿಲ್ಲ. ಅದನ್ನು ನಾವು ಇಲ್ಲ ಅಂತ ಹೇಳಿಕ್ ಹಾಲುಂಡ ಬಾಯಲ್ಲಿ ನೀರ್ ಕುಡಿಯಪ್ಪ ಅಂತ ಹೇಳು ಅಂತ ಹೇಳಿ ಇರ್ತದ ಮಗಳಿಗೆ. ಆದ್ರೆ ನಿಜ ಅಂದ್ರೆ ಹಾಲು ಕುಡಿಯುತ್ತೋ ಇಲ್ಲ ಕುಡಿಯಲ್ಲ ಅಂತಾನೆ ಹೇಳ್ತಾರೆ, ಗೊತ್ತಿಲ್ಲ. ಆದ್ರೆ ಇಲ್ಲಿ ಹಾಲು ಎರೆಯೋದಂದ್ರೆ ಅದಕ್ಕೆ ಅಭಿಷೇಕ. ಈಗ ನಾವು ಶಿವನಿಗೆ ಲಿಂಗಕ್ಕೆ ಅಭಿಷೇಕ ಮಾಡ್ತೀವಲ್ಲ, ಇಲ್ಲಿ ಸರ್ಪಕ್ಕೂ ಒಂದು ಅಭಿಷೇಕ ಅದು. ತುಂಬಾ ಖುಷಿ ಆಯ್ತಮ್ಮ. ಒಂದು ವಿಷಯ ಮಾತಾಡ್ಸಕ್ಕೆ ಅಂತ ಹೇಳಿ ನಾನ್ ಕರೆದೆ, ಬಟ್ ಇಡೀ ಶ್ರಾವಣ ಮಾಸ ಹೇಗೆ ಶುರು ಆಯ್ತು, ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ ಹಿಡ್ಕೊಂಡು ನೀವು ಸ್ಟಾರ್ಟ್ ಮಾಡಿದ ಕೂಡಲೇ ಅನ್ಕೊಂಡೆ ನಾನು, ಇಷ್ಟ ಹಬ್ಬಗಳ ಬರ್ತಾವಮ್ಮ, ನೀವು ಭೀಮನ ಅಮಾವಾಸ್ಯೆಯಿಂದಾನೆ ಶುರು ಮಾಡಿ ಅಂತ ಹೇಳಿ. ನಾನು ಇರ್ಲಿ ಅನ್ಕೊಂಡ್ ಬಂದೆ. ಇಷ್ಟೆಲ್ಲಾನು ಹೇಳಿ ಮುಗಿಸಿದ್, ಮತ್ತೆ ಭೀಮನ ಅಮಾವಾಸ್ಯೆ ಬಿಟ್ರೆ ಫಸ್ಟಿಂದ ಲಾಸ್ಟಿಗೆ ತಗೊಂಡ್ವಿ ಅಷ್ಟೇ. ಲಾಸ್ಟ್ ತಗೊಂಡಿ. ತುಂಬಾ ಖುಷಿ ಆಯ್ತಮ್ಮ. ಈ ಒಂದ ಶ್ರಾವಣ ಮಾಸದ ಹಬ್ಬ ಎಷ್ಟು ಖುಷಿ ಕೊಡುತ್ತೆ ಅನ್ನೋದು ನಿಮ್ಮ ಒಂದು ಪ್ರವಚನನೇ ಆದಂಗ ಆಗ್ತಿತ್ತು. ತುಂಬಾ ಖುಷಿ ಆಯ್ತಮ್ಮ. ನಿಮ್ ಪಾಪ ಇಷ್ಟು ಬಿಸಿ ಶೆಡ್ಯೂಲ್ ಅಲ್ಲಿ ನಂದೊಂದು ರಿಕ್ವೆಸ್ಟ್, ನಿಮ್ ಪಾಪ ನನಗೋಸ್ಕರ ಬಂದು ಇದು ನಡೆಸ್ಕೊಟ್ಟಿದ್ರಮ್ಮ. ನಿಮ್ಗೆ ತುಂಬ ಧನ್ಯವಾದಗಳು.